ಹೋರಾಟ ಮಾಡಿದ ಬಿಜೆಪಿಗರಿಗೆ ಕಾದಿದೆ ಮಾರಿ ಹಬ್ಬ. ಸಿಎಂ ರನ್ನ ಮೂಡ ಕತ್ತರಿಗೆ ಸಿಲುಕಿಸಿದ ಬಿಜೆಪಿ ವಿರುದ್ಧ ಕೈ ಸಮರ ಸಾರಿದೆ. ಬಿಜೆಪಿಗರ ಮೇಲೆ ಕಾನೂನು ಸಮರಕ್ಕೆ ಸಿದ್ಧವಾಗಿದೆ ರಾಜ್ಯ ಕಾಂಗ್ರೆಸ್. ಬಿಜೆಪಿಗರ ಕೇಸ್ ಪಟ್ಟಿ ಮಾಡಿ ಕಾನೂನು ಕುಣಿಕೆಯಲ್ಲಿ ಸಿಕ್ಕಿಸಲು ಪ್ಲಾನ್ ಮಾಡಲಾಗಿದೆ. ಮೂಡ ಹೋರಾಟ ನಡೆಸಿದ ವಿಪಕ್ಷಕ್ಕೆ ಟಗರು ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ. ಬಿಜೆಪಿಗರ ಪ್ರತಿ ಕೇಸ್ಗೂ ಹಿರಿಯ ವಕೀಲರ ಪ್ರತ್ಯೇಕ ಟೀಮ್ ಮಾಡಲಾಗಿದೆ. ಬಿಜೆಪಿ ದಿಗ್ಗಜ ನಾಯಕರೇ ಕಾಂಗ್ರೆಸ್ ಸರ್ಕಾರದ ಟಾರ್ಗೆಟ್ ಆಗಿರೋದು. ಯಡಿಯೂರಪ್ಪ, ಅಶೋಕ್, ವಿಜಯೇಂದ್ರ, ಡಾಕ್ಟರ್ ಕೆ ಸುಧಾಕರ್ ಮುಖ್ಯ ಟಾರ್ಗೆಟ್ ಆಗಿದ್ದಾರೆ. ಬಿಜೆಪಿಗರ ಬಾಕಿ ಇರೋ ಕೇಸ್ ಪಟ್ಟಿ ಮಾಡಿ ಕಾನೂನು ಹೋರಾಟಕ್ಕೆ ಮುಂದಾಗಿದೆ ಸರ್ಕಾರ. ಆರ್ ಅಶೋಕ್, ಡಾಕ್ಟರ್ ಕೆ ಸುಧಾಕರ್ ಕೇಸ್ಗಳೇ ಮೇನ್ ಟಾರ್ಗೆಟ್. ಕೋರ್ಟ್ನಿಂದ ತಡೆಯಾಜ್ಞೆ ಇದ್ರೂ ಕೂಡ ತೆರವು ಮಾಡಿ ಹೋರಾಟವನ್ನು ನಡೆಸಲಾಗುತ್ತೆ. ಈಗಾಗಲೇ ಹಿರಿಯ ವಕೀಲರ ಜೊತೆಗೆ ಕಾಂಗ್ರೆಸ್ ಜೋಡೆತ್ತುಗಳು ಚರ್ಚೆಯನ್ನ ನಡೆಸಿವೆ. ಖ್ಯಾತ ವಕೀಲರಾದ ಕಪಿಲ್ ಸಿಬಲ್, ಅಭಿಷೇಕ್ ಸಿಂಘ್ವಿ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ. ಬಿಜೆಪಿ ದಿಗ್ಗಜರ ವಿರುದ್ಧ ಕೋರ್ಟ್ ಅಸ್ತ್ರ ಪ್ರಯೋಗಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಯಡಿಯೂರಪ್ಪ, ವಿಜಯೇಂದ್ರ ವಿರುದ್ಧ 40% ಕಮಿಷನ್ ಆರೋಪ ಇದೆ. ಬಿಜೆಪಿ ಅವಧಿಯ ಅಧಿಕಾರ ದುರ್ಬಳಕೆ, ಭ್ರಷ್ಟಾಚಾರ, ಲಂಚದ ಕೇಸ್ ಪಟ್ಟಿ ಇದೆ. ಎಲ್ಲಾ ಕೇಸ್ಗಳನ್ನ ಪಟ್ಟಿ ಮಾಡಿ ಕಾನೂನು ಯುದ್ಧಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬಿಜೆಪಿ ನಾಯಕರ ಭ್ರಷ್ಟಾಚಾರಗಳನ್ನ ಕಾಂಗ್ರೆಸ್ ಪಟ್ಟಿ ಮಾಡಿದೆ. ತಡೆಯಾಜ್ಞೆ ಇರುವ ಕೇಸ್ಗಳನ್ನ ತೆರವುಗೊಳಿಸಲು ಈಗಾಗಲೇ ಚರ್ಚೆಯನ್ನ ನಡೆಸಲಾಗಿದೆ. ಅಶೋಕ್ ಅವರ ಬಿಎಂ ಕಾವಲ್ ಕೇಸ್ ತಡೆಯಾಜ್ಞೆ ತೆರವಿಗೆ ಪ್ರಕ್ರಿಯೆ ಶುರುವಾಗಿರೋದು. ಡಿನೋಟಿಫಿಕೇಶನ್ ಕೇಸ್ಗಳಲ್ಲೂ ತಡೆಯಾಜ್ಞೆ ತೆರವಿಗೆ ಸಿದ್ಧತೆ ನಡೀತಾ ಇದೆ. ಸಿಎಂ ಕಾನೂನು ಸಲಹೆಗಾರ ಹಿರಿಯ ವಕೀಲ ಪೊನ್ನಣ್ಣ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಕೈ ಕಾನೂನು ಸಮರ ಕೇಸರಿ ಕಲಿಗಳಿಗೆ ಮಾರಿ ಹಬ್ಬ ಕಾದಿದೆಯಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಶತಾಯಗತಾಯ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡಿಸಬೇಕು ಅಂತ ಹೇಳಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮೈಸೂರು ಚಲೋ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು, ಅಂದ್ರೆ ಪಾದಯಾತ್ರೆಯನ್ನ ನಡೆಸಿದ್ರು. ಅದಾದ ನಂತರ ಈಗ ಕಾಂಗ್ರೆಸ್ನವರು ಕೂಡ ಬಿಜೆಪಿಯ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ. ಮೂಡ ಹೋರಾಟ ಮಾಡಿದ ಬಿಜೆಪಿಗರಿಗೆ ಮಾರಿ ಹಬ್ಬ ಕಾದಿದೆ ಅಂತಾನೆ ಹೇಳಲಾಗ್ತಾ ಇದೆ. ಸಿಎಂ ರನ್ನ ಮೂಡ ಕತ್ತರಿಗೆ ಸಿಲುಕಿಸಿದ ಬಿಜೆಪಿ ವಿರುದ್ಧ ಈಗ ಕೈ ನಾಯಕರು ಸಮರ ಸಾರಿದ್ದಾರೆ. ಬಿಜೆಪಿಗರ ಮೇಲೆ ಕಾನೂನು ಸಮರಕ್ಕೆ ಸಿದ್ಧವಾಗ್ತಾ ಇದೆ ಇಲ್ಲಿ ರಾಜ್ಯ ಕಾಂಗ್ರೆಸ್. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಯಾವೆಲ್ಲ ಹಗರಣಗಳು ಬೆಳಕಿಗೆ ಬಂದಿದ್ವೋ ಆ ಎಲ್ಲಾ ಹಗರಣಗಳ ಪಟ್ಟಿಯನ್ನ ಮತ್ತೊಮ್ಮೆ ಸಿದ್ಧಪಡಿಸುವುದಕ್ಕೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮುಂದಾಗಿರೋದು. ಅದನ್ನ ಇಲ್ಲಿ ಮರು ತನಿಖೆಗೆ ಕೊಟ್ಟು ಕಾನೂನು ಹೋರಾಟಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋದು ಗೊತ್ತಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಕೇಸರಿ ಕಲಿಗಳಿಗೆ ಮಾರಿ ಹಬ್ಬ ಕಾದಿದೆಯಾ ಅನ್ನೋ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ.